ನೋಡಿ, RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಪ್ರತಿನಿಧಿ ಹನುಮಂತು ಮತ್ತು ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ನಾನು ಫಸ್ಟ್ ಹನುಮಂತು ಮಾತಾಡ್ತಾ ಹೋಗ್ತೀನಿ. ಹನುಮಂತು, ಇದೀಗ ಒಂದು ಡ್ರಾಫ್ಟ್ ಕೂಡ ರೆಡಿ ಮಾಡಿದ್ದಾರೆ. ಈಗ ಅದನ್ನು ಜಾರಿಗೆ ತರಬೇಕು ಅಂತ ಈಗ ಸಿದ್ಧತೆ ಕೂಡ ನಡೀತಾ ಇರೋದು. ಅದರಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅಂತ, ಡ್ರಾಫ್ಟಲ್ಲಿ ಏನೆಲ್ಲ ಇದೆ ಅಂತ? ಪ್ರವೀಣ್, RSSನ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂತಹ ಪತ್ರ ಬರೆದ ನಂತರದಲ್ಲಿ, ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಂತ ನಂತರದಲ್ಲಿ ಇಲ್ಲಿ CM ಸಿದ್ದರಾಮಯ್ಯನವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ಒಂದಷ್ಟು ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಿ ಅನ್ನುವಂತ ಮಾಹಿತಿಯನ್ನ, ಒಂದು ಸೂಚನೆಯನ್ನು ಕೊಡುವಂತ ಕೆಲಸವನ್ನ CM ಸಿದ್ದರಾಮಯ್ಯ ಅವರು ಮಾಡಿದ್ರು. ಆದಾಗ್ಯೂ ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಮತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಾನೂನಾತ್ಮಕ ಅಂಶಗಳಲ್ಲಿ ಯಾವೆಲ್ಲ ಒಂದಷ್ಟು ನಾವು ಪರಿಗಣಿಸಬಹುದು ಅನ್ನುವಂತ ಲೆಕ್ಕಾಚಾರದ ಮಾತುಕತೆಯೂ ಕೂಡ ಆಯಿತು. ಒಂದು ಹಂತದ ಮಾತುಕತೆಯಾಗಿ 2013ರ ಹೊತ್ತಿನಲ್ಲಿ ಬಿಜೆಪಿ ಸರ್ಕಾರ ಒಂದು ಆದೇಶ ಮಾಡಿತ್ತು, ಶಿಕ್ಷಣ ಇಲಾಖೆ ಆದೇಶ ಮಾಡಿತ್ತು. ಏನಂತಂದು ಹೇಳಿದ್ರೆ, ಸರ್ಕಾರಿ ಶಾಲೆಗಳಲ್ಲಾಗಿರ್ಬೋದು ಮತ್ತೆ ಅನುದಾನಿತ ಶಾಲೆಗಳಲ್ಲಾಗಿರ್ಬೋದು ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮಗಳು ಮಾಡಬೇಕು ಅಂತಂದು ಹೇಳಿದ್ರೆ ಮಾಡುವಂತಿಲ್ಲ ಅನ್ನುವಂಥದ್ದು ಆದೇಶ ಮಾಡಿದ್ರು. ಇದೀಗ ಅದನ್ನೇ ಮಾದರಿಯಾಗಿ ಅದನ್ನೇ ಅನ್ವಯವಾಗುವಂತೆ ಇಟ್ಕೊಂಡು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ RSSನ ಹೆಸರನ್ನು ಹೇಳದನೆ ಪರೋಕ್ಷವಾಗಿ ಕಡಿವಾಣ ಹಾಕುವಂತ ಕೆಲಸವ ನಿಟ್ಟಿನಲ್ಲಿ ಕಾಯ್ದೆಯನ್ನ ಮಾಡಲಿಕ್ಕೆ ಡ್ರಾಫ್ಟ್ ಅನ್ನ ಮಾಡಿರುವಂತದ್ದು. ಮತ್ತೆ ಇಲ್ಲಿ ಈ ಒಂದು ಆ ಡ್ರಾಫ್ಟ್ ಮತ್ತೆ ಆ ವಿಧೇಯಕದಲ್ಲಿ ಪ್ರಮುಖ ಆಗಿರುವಂತಹ ಅಂಶ ಏನಂತಂದು ಹೇಳಿದ್ರೆ, ಸರ್ಕಾರಿ ಶಾಲೆಗಳಲ್ಲಾಗಿರ್ಬೋದು, ಅನುದಾನಿತ ಶಾಲೆಗಳಲ್ಲಾಗಿರ್ಬೋದು, ಹಾಸ್ಟೆಲ್ಗಳಲ್ಲಾಗಿರ್ಬೋದು ಮತ್ತೆ ಸರ್ಕಾರಿ ಸ್ವಾಮ್ಯದ ಯಾವುದೇ ಸ್ಥಳಗಳಲ್ಲಾದ್ರೂ ಕೂಡ ಅನುಮತಿ ಅನ್ನುವಂಥದ್ದು ಕಡ್ಡಾಯವಾಗಿ ಬೇಕೇ ಬೇಕು. ಅದು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಿಒಗಳ ಮೂಲಕ ಆಗಿರ್ಬೋದು, ಅನುಮತಿಯ ಪಡೆದೇ ಕಾರ್ಯಕ್ರಮವನ್ನು ಮಾಡಬೇಕು. ಒಂದೊಮ್ಮೆ ಏನಾದರೂ ಅನುಮತಿ ಪಡಿಲಿಲ್ಲ ಅಂತಂದು ಹೇಳಿದ್ರೆ, ಮೊದಲ ಬಾರಿ ಅನುಮತಿ ಪಡೆಯದೇನೆ ಏನಾದರೂ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿದ್ರೆ 2 ವರ್ಷ ಜೈಲು ಶಿಕ್ಷೆ, 50,000 ರೂಪಾಯಿ ದಂಡ ಆಗುತ್ತೆ. ಎರಡನೇ ಬಾರಿ ಏನಾದರೂ ಅನುಮತಿ ಪಡೆಯದೇನೆ ಮತ್ತೆ ಆ ಕಾರ್ಯಕ್ರಮವನ್ನ ಮಾಡಿದ್ರೆ 3 ವರ್ಷದ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡ. ಅದೇ ರೀತಿ ಪದೇ ಪದೇ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿದ್ರೆ ದಂಡವನ್ನ ವಿಧಿಸುವ ಮೂಲಕ ಕಾರ್ಯಚಟುವಟಿಕೆಗಳನ್ನ ಕಡಿವಾಣ ಹಾಕ್ಲಿಕ್ಕೆ ಈಗ ಸರ್ಕಾರ ಚಿಂತನೆಯನ್ನ ನಡೆಸಿದ್ದಾರೆ. ಇವತ್ತಿನ ಸಚಿವ ಸಂಪುಟದಲ್ಲಿ ಬಹುತೇಕ ನಿರ್ಧಾರ ಆಗಿದೆ. ಈ ಒಂದು ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಂದು ಹೇಳಿದ್ರೆ ಅನುಮತಿ ಪಡೆಯುವಂಥದ್ದು ಬಹುತೇಕ ಕಡ್ಡಾಯವಾಗಿದೆ. ಇದನ್ನ ಒಂದೊಮ್ಮೆ ಇದು ಯಾವ ಸ್ವರೂಪ ಪಡೆಯುತ್ತೆ ಅನ್ನುವಂತ ನೋಡೋದಾದ್ರೆ, ಸಹಜವಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನೋಂಥದ್ದವರು ಅನುಮತಿ ಪಡಿಲಿಕ್ಕೆ ಹೋದ್ರೆ ಸರ್ಕಾರ ಏಕಾಏಕಿಯಾಗಿ ಅನುಮತಿ ಕೊಡುತ್ತಾ ಅಥವಾ ಅನುಮತಿ ಕೊಡದೇ ಒಂದಷ್ಟು ನಿಷೇಧ ಹೇರುವಂತ ಕೆಲಸವನ್ನ ಮಾಡುತ್ತಾ ಅನ್ನೋಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ. ಆದ್ರೆ ಒಂದಂತೂ ಸ್ಪಷ್ಟ, ರಾಜ್ಯ ರಾಜಕೀಯದಲ್ಲಿ RSSನ ಹೆಸರನ್ನ ಪ್ರಸ್ತಾಪ ಮಾಡದೇ ಕಡಿವಾಣ ಹಾಕಿರುವಂತ ಹಿನ್ನೆಲೆಯಲ್ಲಿ ಮುಂಬರುವಂತ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಕಾಳಗ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ, ನಾವು ಇಲ್ಲಿ ಜಸ್ಟ್ ಒಂದು ಉದಾಹರಣೆಯನ್ನ ನೆನಪು ಮಾಡ್ಕೊಳ್ಬೇಕು. ಕಳೆದ ಬಾರಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಒಂದು RSSನ ವಿಚಾರವನ್ನ ಪ್ರಸ್ತಾಪ ಆಗ್ತಿದ್ದಂಗೆನೆ ಆಡಳಿತ ಪಕ್ಷ ಮತ್ತು ವಿಪಕ್ಷ ನಡುವೆ ಎರಡೂ ಕೂಡ ಒಂದಷ್ಟು ಜಟಾಪಟಿ ಜೋರಾಗಾಯಿತು. ಎಲ್ಲಿವರೆಗೂ ಹೋಯಿತು ಅಂತಂದು ಹೇಳಿದ್ರೆ, ಆ ಜಟಾಪಟಿ ಸಭಾಧ್ಯಕ್ಷರ ಪೀಠದವರೆಗೂ ಹೋಗಿ ಶಾಸಕರ ಅಮಾನತ್ತು ಮಾಡುವಂತ ಹಂತಕ್ಕೂ ಕೂಡ ಹೋಯ್ತು. ಆ ಕಾರಣಕ್ಕಾಗಿನೇ ಇವತ್ತಿನ RSS ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತ ಸರ್ಕಾರದ ನಿರ್ಧಾರವನ್ನ ಬಿಜೆಪಿ ಮತ್ತಷ್ಟು ರಾಜಕೀಯವಾಗಿ ತೀವ್ರಗೊಳಿಸುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಪ್ರವೀಣ್, ಹನುಮಂತು, ಒಂದ್ ಕಡೆ ಈ ರಾಜ್ಯ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ವಿಪಕ್ಷಗಳು ಇದನ್ನ ಯಾವ ರೀತಿಯಾಗಿ ಫೇಸ್ ಮಾಡ್ಬೋದು, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೋದು ಅಂತ? ಪ್ರವೀಣ್, ಇಲ್ಲಿ ವಿಪಕ್ಷಗಳಿಗೆ ಬಹುದೊಡ್ಡ ಅಸ್ತ್ರ ಸರ್ಕಾರವೇ ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾಕೆ ಅಂತಂದು ಹೇಳಿದ್ರೆ, ನಾನು ಆಗ್ಲೇ ಜಸ್ಟ್ ಒಂದು ಎಕ್ಸಾಂಪಲ್ ಸದನದಲ್ಲಿ ಆಗಿರುವಂತ ಒಂದು ಘಟನೆಯನ್ನ ಹೇಳ್ತಾ ಇದ್ದೆ. ಯಾಕೆ ಅಂತಂದು ಹೇಳಿದ್ರೆ, ಬಿಜೆಪಿ ಮೊದಲಿಂದನೂ ಕೂಡ ಮೇಲ್ನೋಟಕ್ಕೆ RSSಗೂ ಮತ್ತೆ ಬಿಜೆಪಿಗೂ ನಾವು ಇಲ್ಲ RSS ಹೇಳ್ದಂತೆ ನಾವು ಕೇಳಲ್ಲ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಹೇಳ್ಬೋದು. ಆದ್ರೆ ಯಾವುದೇ ರಾಜಕೀಯ ನಿರ್ಧಾರವನ್ನ ಆಗಬೇಕು ಅಂತಂದು ಹೇಳಿದ್ರೆ RSSನ ನಾಯಕರು ಹೇಳಿದ್ದು ಬಿಜೆಪಿ ಪಾಲಿಸುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ RSSನ ವಿಚಾರಕ್ಕೆ ಸರ್ಕಾರ ಕೈ ಹಾಕಿರುವಂತ ಕಾರಣಕ್ಕಾಗಿ ಬಿಜೆಪಿ ಕೂಡ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಇದನ್ನ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ರೂಪಿಸುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಮತ್ತೆ ಎಲ್ಲೆಲ್ಲಿ ಸಾಧ್ಯವೋ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಎರಡೂ ರೀತಿಯ
ಹೋರಾಟಗಳನ್ನು ರೂಪಿಸಲಿಕ್ಕೆ ಬಿಜೆಪಿ ಎಲ್ಲ ರೀತಿ ಸಿದ್ಧತೆಗಳು ಕೂಡ ಮಾಡಿಕೊಳ್ಳುತ್ತೆ. ಯಾಕೆಂತಂದು ಹೇಳಿದ್ರೆ ಹಿಂದುತ್ವದ ಆಧಾರಿತವಾಗಿ ಹಿಂದುತ್ವದ ವೋಟ್ ಬ್ಯಾಂಕ್ ಅನ್ನ ಬೇಸ್ ಮೇಲೆ ಬಿಜೆಪಿ ಆಗಾಗ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರುತ್ತೆ. ಮತ್ತೆ ಅದರ ಪೂರಕವಾಗಿ ಯಾವಾಗ ಅಂತದ್ದ ಒಂದು ಬಿಜೆಪಿಯ ಪ್ರಯತ್ನಕ್ಕೆ ಮತ್ತೆ ಈ ಒಂದು ಶಾಖೆಗಳ ವಿಚಾರಕ್ಕೆ RSS ನ ವಿಚಾರಕ್ಕೆ ಕೈ ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ. ನೋಡಿ, RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಪರೋಕ್ಷವಾಗಿ ಬ್ರೇಕನ್ನು ಹಾಕಬೇಕು ಅಂತ ರೂಲ್ಸನ್ನು ಜಾರಿ ಮಾಡ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ನೋಡಿ, RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಪ್ರತಿನಿಧಿ ಹನುಮಂತು ಮತ್ತು ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ನಾನು ಫಸ್ಟ್ ಹನುಮಂತು ಮಾತಾಡ್ತಾ ಹೋಗ್ತೀನಿ. ಹನುಮಂತು, ಇದೀಗ ಒಂದು ಡ್ರಾಫ್ಟ್ ಕೂಡ ರೆಡಿ ಮಾಡಿದ್ದಾರೆ. ಈಗ ಅದನ್ನು ಜಾರಿಗೆ ತರಬೇಕು ಅಂತ ಈಗ ಸಿದ್ಧತೆ ಕೂಡ ನಡೀತಾ ಇರೋದು. ಅದರಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅಂತ, ಡ್ರಾಫ್ಟಲ್ಲಿ ಏನೆಲ್ಲ ಇದೆ ಅಂತ? ಪ್ರವೀಣ್, RSS ನ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂತಹ ಪತ್ರ ಬರೆದ ನಂತರದಲ್ಲಿ, ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಂತ ನಂತರದಲ್ಲಿ ಇಲ್ಲಿ CM ಸಿದ್ದರಾಮಯ್ಯನವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೂ ಕೂಡ ಒಂದಷ್ಟು ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಿ ಅನ್ನುವಂತ ಮಾಹಿತಿಯನ್ನ, ಒಂದು ಸೂಚನೆಯನ್ನ ಕೊಡುವಂತ ಕೆಲಸವನ್ನ CM ಸಿದ್ದರಾಮಯ್ಯ ಅವರು ಮಾಡಿದ್ರು. ಆದಾಗ್ಯೂ ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಮತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಾನೂನಾತ್ಮಕ ಅಂಶಗಳಲ್ಲಿ ಯಾವೆಲ್ಲ ಒಂದಷ್ಟು ನಾವು ಪರಿಗಣಿಸಬಹುದು ಅನ್ನುವಂತ ಲೆಕ್ಕಾಚಾರದ ಮಾತುಕತೆಯೂ ಕೂಡ ಆಯಿತು. ಒಂದು ಹಂತದ ಮಾತುಕತೆಯಾಗಿ 2013ರ ಹೊತ್ತಿನಲ್ಲಿ ಬಿಜೆಪಿ ಸರ್ಕಾರ ಒಂದು ಆದೇಶ ಮಾಡಿತ್ತು, ಶಿಕ್ಷಣ ಇಲಾಖೆ ಆದೇಶ ಮಾಡಿತ್ತು. ಏನಂತಂದು ಹೇಳಿದ್ರೆ, ಸರ್ಕಾರಿ ಶಾಲೆಗಳಲ್ಲಾಗಿರ್ಬೋದು ಮತ್ತೆ ಅನುದಾನಿತ ಶಾಲೆಗಳಲ್ಲಾಗಿರ್ಬೋದು ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮಗಳು ಮಾಡಬೇಕು ಅಂತಂದು ಹೇಳಿದ್ರೆ ಮಾಡುವಂತಿಲ್ಲ ಅನ್ನುವಂಥದ್ದು ಆದೇಶ ಮಾಡಿದ್ರು. ಇದೀಗ ಅದನ್ನೇ ಮಾದರಿಯಾಗಿ ಅದನ್ನೇ ಅನ್ವಯವಾಗುವಂತೆ ಇಟ್ಕೊಂಡು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ RSS ನ ಹೆಸರನ್ನು ಹೇಳದನೆ ಪರೋಕ್ಷವಾಗಿ ಕಡಿವಾಣ ಹಾಕುವಂತ ಕೆಲಸವ ನಿಟ್ಟಿನಲ್ಲಿ ಕಾಯ್ದೆಯನ್ನ ಮಾಡಲಿಕ್ಕೆ ಡ್ರಾಫ್ಟ್ ಅನ್ನ ಮಾಡಿರುವಂತದ್ದು. ಮತ್ತೆ ಇಲ್ಲಿ ಈ ಒಂದು ಆ ಡ್ರಾಫ್ಟ್ ಮತ್ತೆ ಆ ವಿಧೇಯಕದಲ್ಲಿ ಪ್ರಮುಖ ಆಗಿರುವಂತಹ ಅಂಶ ಏನಂತಂದು ಹೇಳಿದ್ರೆ, ಸರ್ಕಾರಿ ಶಾಲೆಗಳಲ್ಲಾಗಿರ್ಬೋದು, ಅನುದಾನಿತ ಶಾಲೆಗಳಲ್ಲಾಗಿರ್ಬೋದು, ಹಾಸ್ಟೆಲ್ಗಳಲ್ಲಾಗಿರ್ಬೋದು ಮತ್ತೆ ಸರ್ಕಾರಿ ಸ್ವಾಮ್ಯದ ಯಾವುದೇ ಸ್ಥಳಗಳಲ್ಲಾದ್ರೂ ಕೂಡ ಅನುಮತಿ ಅನ್ನುವಂಥದ್ದು ಕಡ್ಡಾಯವಾಗಿ ಬೇಕೇ ಬೇಕು. ಅದು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಿಒಗಳ ಮೂಲಕ ಆಗಿರ್ಬೋದು ಅನುಮತಿಯ ಪಡೆದೇ ಕಾರ್ಯಕ್ರಮವನ್ನು ಮಾಡಬೇಕು. ಒಂದೊಮ್ಮೆ ಏನಾದರೂ ಅನುಮತಿ ಪಡಿಲಿಲ್ಲ ಅಂತಂದು ಹೇಳಿದ್ರೆ, ಮೊದಲ ಬಾರಿ ಅನುಮತಿ ಪಡೆಯದೇನೆ ಏನಾದರೂ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿದ್ರೆ 2 ವರ್ಷ ಜೈಲು ಶಿಕ್ಷೆ, 50,000 ರೂಪಾಯಿ ದಂಡ ಆಗುತ್ತೆ. ಎರಡನೇ ಬಾರಿ ಏನಾದರೂ ಅನುಮತಿ ಪಡೆಯದೇನೆ ಮತ್ತೆ ಆ ಕಾರ್ಯಕ್ರಮವನ್ನ ಮಾಡಿದ್ರೆ 3 ವರ್ಷದ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡ. ಅದೇ ರೀತಿ ಪದೇ ಪದೇ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿದ್ರೆ ದಂಡವನ್ನ ವಿಧಿಸುವ ಮೂಲಕ ಕಾರ್ಯಚಟುವಟಿಕೆಗಳನ್ನ ಕಡಿವಾಣ ಹಾಕ್ಲಿಕ್ಕೆ ಈಗ ಸರ್ಕಾರ ಚಿಂತನೆಯನ್ನ ನಡೆಸಿದ್ದಾರೆ. ಇವತ್ತಿನ ಸಚಿವ ಸಂಪುಟದಲ್ಲಿ ಬಹುತೇಕ ನಿರ್ಧಾರ ಆಗಿದೆ. ಈ ಒಂದು ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಂದು ಹೇಳಿದ್ರೆ ಅನುಮತಿ ಪಡೆಯುವಂಥದ್ದು ಬಹುತೇಕ ಕಡ್ಡಾಯವಾಗಿದೆ. ಇದನ್ನ ಒಂದೊಮ್ಮೆ ಇದು ಯಾವ ಸ್ವರೂಪ ಪಡೆಯುತ್ತೆ ಅನ್ನುವಂತ ನೋಡೋದಾದ್ರೆ, ಸಹಜವಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನೋಂಥದ್ದವರು ಅನುಮತಿ ಪಡಿಲಿಕ್ಕೆ ಹೋದ್ರೆ ಸರ್ಕಾರ ಏಕಾಏಕಿಯಾಗಿ ಅನುಮತಿ ಕೊಡುತ್ತಾ ಅಥವಾ ಅನುಮತಿ ಕೊಡದೇನೆ ಒಂದಷ್ಟು ನಿಷೇಧ ಹೇರುವಂತ ಕೆಲಸವನ್ನ ಮಾಡುತ್ತಾ ಅನ್ನೋಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಒಂದಂತೂ ಸ್ಪಷ್ಟ, ರಾಜ್ಯ ರಾಜಕೀಯದಲ್ಲಿ RSS ನ ಹೆಸರನ್ನ ಪ್ರಸ್ತಾಪ ಮಾಡದೇನೆ ಕಡಿವಾಣ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಮುಂಬರುವಂತ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಕಾಳಗ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ, ನಾವು ಇಲ್ಲಿ ಜಸ್ಟ್ ಒಂದು ಉದಾಹರಣೆಯನ್ನ ನೆನಪು ಮಾಡ್ಕೊಳ್ಬೇಕು. ಕಳೆದ ಬಾರಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಒಂದು RSS ನ ವಿಚಾರವನ್ನ ಪ್ರಸ್ತಾಪ ಆಗ್ತಿದ್ದಂಗೆನೆ ಆಡಳಿತ ಪಕ್ಷ ಮತ್ತು ವಿಪಕ್ಷ ನಡುವೆ ಎರಡೂ ಕೂಡ ಒಂದಷ್ಟು ಜಟಾಪಟಿ ಜೋರಾಗಾಯಿತು. ಎಲ್ಲಿವರೆಗೂ ಹೋಯಿತು ಅಂತಂದು ಹೇಳಿದ್ರೆ, ಆ ಜಟಾಪಟಿ ಸಭಾಧ್ಯಕ್ಷರ ಪೀಠದವರೆಗೂ ಹೋಗಿ ಶಾಸಕರ ಅಮಾನತ್ತು ಮಾಡುವಂತ ಹಂತಕ್ಕೂ ಕೂಡ ಹೋಯ್ತು. ಆ ಕಾರಣಕ್ಕಾಗಿನೇ ಇವತ್ತಿನ RSS ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತ ಸರ್ಕಾರದ ನಿರ್ಧಾರವನ್ನ ಬಿಜೆಪಿ ಮತ್ತಷ್ಟು ರಾಜಕೀಯವಾಗಿ ತೀವ್ರಗೊಳಿಸುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಪ್ರವೀಣ್, ಹನುಮಂತು, ಒಂದ್ ಕಡೆ ಈ ರಾಜ್ಯ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ವಿಪಕ್ಷಗಳು ಇದನ್ನ ಯಾವ ರೀತಿಯಾಗಿ ಫೇಸ್ ಮಾಡ್ಬೋದು, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೋದು ಅಂತ? ಪ್ರವೀಣ್, ಇಲ್ಲಿ ವಿಪಕ್ಷಗಳಿಗೆ ಬಹುದೊಡ್ಡ ಅಸ್ತ್ರ ಸರ್ಕಾರವೇ ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾಕೆ ಅಂತಂದ ಹೇಳಿದ್ರೆ, ನಾನು ಆಗ್ಲೇ ಜಸ್ಟ್ ಒಂದು ಎಕ್ಸಾಂಪಲ್ ಸದನದಲ್ಲಿ ಆಗಿರುವಂತ ಒಂದು ಘಟನೆಯನ್ನ ಹೇಳ್ತಾ ಇದ್ದೆ. ಯಾಕೆ ಅಂತಂದ ಹೇಳಿದ್ರೆ, ಬಿಜೆಪಿ ಮೊದಲಿಂದನೂ ಕೂಡ
ಮೇಲ್ನೋಟಕ್ಕೆ RSSಗೂ ಮತ್ತೆ ಬಿಜೆಪಿಗೂ ನಾವು ಇಲ್ಲ RSS ಹೇಳ್ದಂತೆ ನಾವು ಕೇಳಲ್ಲ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಹೇಳ್ಬೋದು. ಆದ್ರೆ ಯಾವುದೇ ರಾಜಕೀಯ ನಿರ್ಧಾರವನ್ನ ಆಗಬೇಕು ಅಂತಂದು ಹೇಳಿದ್ರೆ RSS ನ ನಾಯಕರು ಹೇಳಿದ್ದು ಬಿಜೆಪಿ ಪಾಲಿಸುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ RSS ನ ವಿಚಾರಕ್ಕೆ ಸರ್ಕಾರ ಕೈ ಹಾಕಿರುವಂತ ಕಾರಣಕ್ಕಾಗಿ ಬಿಜೆಪಿ ಕೂಡ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಇದನ್ನ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ರೂಪಿಸುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಮತ್ತೆ ಎಲ್ಲೆಲ್ಲಿ ಸಾಧ್ಯವೋ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಎರಡೂ ರೀತಿಯ ಹೋರಾಟಗಳನ್ನು ರೂಪಿಸಲಿಕ್ಕೆ ಬಿಜೆಪಿ ಎಲ್ಲ ರೀತಿ ಸಿದ್ಧತೆಗಳು ಕೂಡ ಮಾಡಿಕೊಳ್ಳುತ್ತೆ. ಯಾಕೆಂತಂದು ಹೇಳಿದ್ರೆ ಹಿಂದುತ್ವದ ಆಧಾರಿತವಾಗಿ ಹಿಂದುತ್ವದ ವೋಟ್ ಬ್ಯಾಂಕ್ ಅನ್ನ ಬೇಸ್ ಮೇಲೆ ಬಿಜೆಪಿ ಆಗಾಗ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರುತ್ತೆ. ಮತ್ತೆ ಅದರ ಪೂರಕವಾಗಿ ಯಾವಾಗ ಅಂತದ್ದ ಒಂದು ಬಿಜೆಪಿಯ ಪ್ರಯತ್ನಕ್ಕೆ ಮತ್ತೆ ಈ ಒಂದು ಶಾಖೆಗಳ ವಿಚಾರಕ್ಕೆ RSS ನ ವಿಚಾರಕ್ಕೆ ಕೈ ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ. ನೋಡಿ, RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಪರೋಕ್ಷವಾಗಿ ಬ್ರೇಕನ್ನು ಹಾಕಬೇಕು ಅಂತ ರೂಲ್ಸನ್ನು ಜಾರಿ ಮಾಡ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ